ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದ ಚಾನೆಲ್ ಅನ್ನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನೆಲ್ ಅಲ್ಲಿ ನಾವು ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಶನ್, ಮೆಡಿಕಲ್ ಇನ್ಫಾರ್ಮೇಶನ್ ಅನ್ನ ನಿಮಗೆ ಹೇಳ್ತಾ ಇರ್ತೇವೆ. ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ಕ್ವೆಶನ್ಗೆ ನಾವು ಆನ್ಸರ್ ಅನ್ನ ಫೈಂಡ್ ಔಟ್ ಮಾಡೋಣ. ಈ ಸ್ತನಗಳ ಸೈಜಸ್ ಅಲ್ಲಿ ವೇರಿಯೇಷನ್ ಇರುತ್ತೆ. ಇದು ನಾರ್ಮಲ್ ಅಥವಾ ಎಬ್ನಾರ್ಮಲ್? ನಾವು ನಮ್ಮ ಡಾಕ್ಟರ್ ಅನ್ನ ಯಾವಾಗ ಭೇಟಿ ಆಗಬೇಕು ಈ ತರ ವೇರಿಯೇಷನ್ ಇದ್ರೆ? ಇದರ ಬಗ್ಗೆ ತಿಳ್ಕೊಳ್ಳೋಣ. ಹೆಣ್ಮಕ್ಕಳಲ್ಲಿ ಈ ಸ್ತನಗಳ ಬೆಳವಣಿಗೆ ಏನಿರುತ್ತೆ, ಒಂದು ಎರಡು ಬಡ್ಸ್, ಆ ಸ್ತನದ ಬಡ್ಸ್ ಇಂದ ಸ್ಟಾರ್ಟ್ ಆಗತ್ತೆ ಅಂಡ್ ಗ್ರಾಜುವಲಿ ಅದು ಡೆವಲಪ್ ಆಗ್ತಾ ಹೋಗ್ತಾ ಇರುತ್ತೆ. ಪ್ರೌಢಾವಸ್ಥೆಯಿಂದ ಸ್ಟಾರ್ಟ್ ಹಾಕೊಂಡು ಗ್ರಾಜುವಲಿ ಅದು ಬೆಳೀತಾ ಇರುತ್ತೆ. ಬಹಳಷ್ಟು ಫ್ಯಾಕ್ಟರ್ಸ್ ಮೇಲೆ ಈ ಸ್ತನದ ಡೆವಲಪ್ಮೆಂಟ್ ಡಿಪೆಂಡ್ ಆಗ್ತಾ ಇರುತ್ತೆ. ಸೊ ಫಸ್ಟ್ ನಾವು ತಿಳ್ಕೊಳ್ಳೋಣ ಏನು ನಾರ್ಮಲ್, ವಾಟ್ ಈಸ್ ನಾರ್ಮಲ್ ಅಂತ. ಒಂದು ಜರ್ನಲ್, ಬ್ರಿಟಿಷ್ ಕ್ಯಾನ್ಸರ್ ರಿಸರ್ಚ್ ಜರ್ನಲ್ ಒಂದು ಆರ್ಟಿಕಲ್ ಅನ್ನ ಪಬ್ಲಿಷ್ ಮಾಡಿತ್ತು. ಯಾವುದರಲ್ಲಿ ಅವರು ಹೇಳಿದ್ರು 506 ಜನ ಮಹಿಳೆಯರಲ್ಲಿ ಒಂದೇ ಒಂದು ಮಹಿಳೆಗೆ ಅವರ ಸ್ತನಗಳು ಸಿಮಿಟ್ರಿಕ್ ಆಗಿರುತ್ತೆ, ಸಮಾನವಾಗಿರುತ್ತೆ. ಬಾಕಿ ಎಲ್ಲ ಮಹಿಳೆಯರಲ್ಲಿ ಅದು ಎಸಿಮಿಟ್ರಿಕ್ ಆಗಿರುತ್ತೆ, ಅಂದ್ರೆ ಅಸಮಾನವಾಗಿರುತ್ತೆ, ಅಥವಾ ಅದರ ಸೈಜ್ ಅಂಡ್ ಶೇಪ್ ಬೇರೆ ಬೇರೆ ಆಗ್ತಾ ಇರಬಹುದು. ಸೊ ಅಷ್ಟು ಕಾಮನ್ ಇರುತ್ತೆ ಈ ಪ್ರಾಬ್ಲಮ್ ಆಫ್ ಎಸಿಮಿಟ್ರಿ. ಒಂದು ಸ್ಟಡಿ ಎಮೋರಿ ಯೂನಿವರ್ಸಿಟಿ, ಈ ಸ್ಕೂಲ್ ಆಫ್ ಅಟ್ಲಾಂಟಾ ಜಾರ್ಜಿಯಾದಲ್ಲಿ ಅವ್ರೇನ್ ಫೈಂಡ್ ಔಟ್ ಮಾಡಿದ್ರು, ಈ ಲೆಫ್ಟ್ ಸೈಡ್ ಬ್ರೆಸ್ಟ್ ಏನಿರುತ್ತೆ, ಸ್ತನ ಏನಿರುತ್ತೆ, ಅದು ರೈಟ್ ಸೈಡ್ ಗಿಂತ ದೊಡ್ಡದಿರುತ್ತೆ ಅರೌಂಡ್ 62% ಆಫ್ ದ ಕೇಸಸ್ ಅಲ್ಲಿ. ಇವೆಲ್ಲ ಸ್ಟಡಿಯಿಂದ ಏನ್ ಪತ್ತೆ ಆಯ್ತು, ಅರೌಂಡ್ 90% ಜನರಿಗೆ ಈ ತರ ಅಸಮಾನತೆ ಇದ್ದೇ ಇರುತ್ತೆ. ಅಂಡ್ ಒಂದು ಬ್ರೆಸ್ಟಿಗೆ ಇನ್ನೊಂದು ಬ್ರೆಸ್ಟಿನ ವಾಲ್ಯೂಮ್ ಅರೌಂಡ್ 20% ಈ ತರ ಹೆಚ್ಚು ಕಡಿಮೆ ಆಗೋದು ಇಸ್ ಕ್ವೈಟ್ ನಾರ್ಮಲ್. ಈ ಪ್ರೌಢಾವಸ್ಥೆ ಬಂದ ಹುಡುಗಿಯರಲ್ಲಿ ಈ ತರ ಬ್ರೆಸ್ಟ್ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ. ಇದು ಅರೌಂಡ್ 17ರಿಂದ 18 ವಯಸ್ಸಿನವರೆಗೂ ಸಹ ನಡೀತಾ ಇರಬಹುದು. ಸೊ ಅದಕ್ಕಿಂತ ಮೊದಲೇ ನೀವು ಈ ತರ ಈ ಸ್ತನಗಳ ಸೈಜ್ ಅನ್ನ ಹೆಚ್ಚು ಮಾಡಿಕೊಳ್ಳುವಂತಹ ಶಸ್ತ್ರಚಿಕಿತ್ಸೆ ಎಕ್ಸೆಟ್ರಾಗಳನ್ನ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ಯಾಕಂದ್ರೆ ಬ್ರೆಸ್ಟ್ ಡೆವಲಪ್ಮೆಂಟ್ ಸ್ಲೋಲಿ ಆಗ್ತಾ ಇರುತ್ತೆ ಅರೌಂಡ್ ಟಿಲ್ ದ ಏಜ್ ಆಫ್ 17-18. ಈಗ ಒಂದು ಬ್ರೆಸ್ಟ್ ಸ್ವಲ್ಪ ದೊಡ್ಡದಿದೆ, ಇನ್ನೊಂದು ಬ್ರೆಸ್ಟ್ ಸ್ವಲ್ಪ ಚಿಕ್ಕದಿದೆ ಅನ್ನೋ ಮಾತ್ರಕ್ಕೆ ಆ ಬ್ರೆಸ್ಟ್ ಅಲ್ಲಿ ಬ್ರೆಸ್ಟ್ ಟಿಶ್ಯೂ ಏನಿದೆ ಅಥವಾ ಸ್ತನದ ಟಿಶ್ಯೂ ಏನಿದೆ ಅದು ಕಡಿಮೆ ಆಗಿದೆ ಅಂತ ಇರೋದಿಲ್ಲ. ಅಲ್ಲಿ ಫ್ಯಾಟ್ ಲೇಯರ್, ಈ ಕೊಬ್ಬಿನ ಲೇಯರ್ ಏನಿರುತ್ತೆ ಅದು ಕಡಿಮೆ ಇರುತ್ತೆ. ಆದ್ರಿಂದ ಇವೆರಡು ಸೈಜ್ ವೇರಿಯೇಷನ್ ಇರ್ತಾ ಇರುತ್ತೆ. ಬಟ್ ಫಂಕ್ಷನ್ ಎರಡು ಕರೆಕ್ಟ್ ಆಗಿ ಮಾಡ್ತಾ ಇರುತ್ತೆ. ಅದು ಕೆಲಸ ಮಾಡಕ್ಕೆ ಆಗೋದಿಲ್ಲ, ಅದು ಅಷ್ಟು ಫಂಕ್ಷನಲ್ ಇಲ್ಲ ಅಂತ ಅರ್ಥ ಅಲ್ಲ. ಇಟ್ ಇಸ್ ಜಸ್ಟ್ ಬಿಕಾಸ್ ಆಫ್ ದಿಸ್ ಫ್ಯಾಟ್ ಲೇಯರ್ ಏನಿದೆ ಅದು ಕಡಿಮೆ ಇರೋದ್ರಿಂದ ಸೈಜ್ ಸ್ವಲ್ಪ ಚಿಕ್ಕದಾಗಿರುತ್ತೆ. ಬಹಳಷ್ಟು ಫ್ಯಾಕ್ಟರ್ಸ್ ಗಳ ಮೇಲೆ ಈ ಸ್ತನಗಳ ಸೈಜ್ ವೇರಿ ಆಗ್ತಾ ಇರುತ್ತೆ. ನಿಮ್ಮ ಅನುವಂಶಿಕತೆ, ಜೆನೆಟಿಕ್ಸ್, ನಿಮ್ಮ ರೇಸ್, ಹಾರ್ಮೋನ್ಸ್ ಇಂದ ಈ ಪ್ರೆಗ್ನೆನ್ಸಿಯಲ್ಲಿ ಬ್ರೆಸ್ಟಿನ ಸೈಜ್ ಚೇಂಜ್ ಆಗುತ್ತೆ. ನೀವು ಹಾಲು ಉಣಿಸಬೇಕಾದ್ರೆ ಬ್ರೆಸ್ಟಿನ ಸೈಜ್ ಚೇಂಜ್ ಆಗ್ತಾ ಇರುತ್ತೆ. ಕೆಲವೊಂದು ಔಷಧಿಗಳನ್ನ ನೀವು ತೆಗೆದುಕೊಳ್ತಾ ಇದ್ರೆ, ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್, ಆವಾಗ ಬ್ರೆಸ್ಟಿನ ಸೈಜ್ ಚೇಂಜ್ ಆಗುತ್ತೆ. ನೀವು ಸಡನ್ ಆಗಿ ವೇಟ್ ಪುಟ್ ಆನ್ ಮಾಡಿದ್ರೆ, ನಿಮ್ಮ ತೂಕ ಜಾಸ್ತಿ ಆದಾಗ, ನೀವು ಬಹಳ ಎಕ್ಸರ್ಸೈಸ್ ಮಾಡಿದ್ರಿ, ವೇಟ್ ಲಾಸ್ ಮಾಡಿದ್ರಿ, ಆವಾಗ ಬ್ರೆಸ್ಟಿನ ಸೈಜ್ ಕಡಿಮೆ ಆಗಬಹುದು. ದೀಸ್ ಆರ್ ಫ್ಯೂ ನಾರ್ಮಲ್ ವೇರಿಯೇಷನ್ಸ್ ಯಾವಾಗ ಈ ತರ ಬ್ರೆಸ್ಟಿನ ಸೈಜಸ್ ಚೇಂಜ್ ಆಗ್ತಾ ಇರಬಹುದು. ಸೊ ವಾಟ್ ಆರ್ ದ ಅದರ್ ಕಂಡೀಷನ್? ಬೇರೆ ಯಾವ ಯಾವ ಕಂಡೀಷನ್ಸ್ ಅಲ್ಲಿ ಬ್ರೆಸ್ಟಿನ ಸೈಜ್ ಚೇಂಜ್ ಆಗ್ತಾ ಇರಬಹುದು? ಒಂದು ಅಂತ ನಾನು ಹೇಳಿದ ಹಾಗೆ ಹಾರ್ಮೋನಲ್ ಚೇಂಜಸ್. ಯಾವಾಗ ಬಾಡಿಗೆ ಹಾರ್ಮೋನಲ್ ಚೇಂಜಸ್ ಆಗತ್ತೆ, ಅದು ಪ್ರೆಗ್ನೆನ್ಸಿ ಅಥವಾ ಬ್ರೆಸ್ಟ್ ಫೀಡಿಂಗ್, ಸ್ತನಪಾನ ಮಾಡುವಾಗ ಎಲ್ಲ ಈ ಸ್ತನದ ಟಿಶ್ಯೂ ಏನಿರುತ್ತೆ ಅದು ಚೇಂಜ್ ಆಗ್ತಾ ಇರುತ್ತೆ. ಸೊ ಅದು ಸ್ವಲ್ಪ ದೊಡ್ಡದಾಗ್ಬೋದು, ಒಂದು ಸ್ವಲ್ಪ ದೊಡ್ಡದಾಗ್ಬೋದು, ಒಂದು ಕಡಿಮೆ ಆಗ್ಬೋದು. ಈ ಸ್ತನಪಾನ ಮಾಡ್ತಾ ಇರಬೇಕಾದ್ರೆ ಮಹಿಳೆಯರು ಕೆಲವೊಮ್ಮೆ ಒಂದೇ ಸ್ತನದಿಂದ ಬ್ರೆಸ್ಟ್ ಫೀಡ್ ಮಾಡ್ತಾ ಇರ್ತಾರೆ. ಆ ಸ್ತನ ಸ್ವಲ್ಪ ದೊಡ್ಡದಾಗ್ಬೋದು ಕಂಪೇರ್ ಟು ದ ಅದರ್ ಒನ್. ಪ್ರೌಢಾವಸ್ಥೆಯ ಸಮಯದಲ್ಲಿ ಈ ಸ್ತನಗಳು ಬೆಳೆಯಲಿಕ್ಕೆ ಸ್ಟಾರ್ಟ್ ಆಗ್ತಾ ಇರ್ತವೆ. ಈ ಹಾರ್ಮೋನಲ್ ಚೇಂಜಸ್ ಇಂದ ಒಂದು ಸ್ತನ ಸ್ವಲ್ಪ ಜಾಸ್ತಿ ಬೆಳಿಬಹುದು ಕಂಪೇರ್ ಟು ಅದರ್. ಸೊ ದಟ್ ಈಸ್ ಆಲ್ಸೋ ಕ್ವೈಟ್ ನಾರ್ಮಲ್. ಸೆಕೆಂಡ್ ರೀಸನ್ ಅಂತ ಹೇಳಿದ್ರೆ ಸ್ಕೋಲಿಯೋಸಿಸ್, ಅಥವಾ ಈ ನಿಮ್ಮ ಬೆನ್ನು ಹುರಿಯ ಪೋಸ್ಚರ್ ಏನಿರುತ್ತೆ ಅದು ಕೆಲವೊಬ್ಬರಲ್ಲಿ ಸ್ವಲ್ಪ ಟಿಲ್ಟ್ ಆಗಿರುತ್ತೆ. ಆದ್ರಿಂದ ಈ ಪೋಸ್ಚರ್ ಅವರದು ಆ ತರ ಡ್ರೂಪ್ ಆಗಿರೋದ್ರಿಂದ, ಅವರ ಶೋಲ್ಡರ್ಸ್ ಏನಿರ್ತವೆ ಅವು ಸ್ವಲ್ಪ ಮುಂದ್ಗಡೆ ಅವು ಚಾಚ್ಕೊಳ್ತಾ ಇರೋದ್ರಿಂದ ಈ ಬ್ರೆಸ್ಟಿನ ಸಿಮಿಟ್ರಿ ಏನಿರುತ್ತೆ ಅದು ಸ್ವಲ್ಪ ಸಮಾನವಾಗಿ ಕಾಣಿಸ್ತಾ ಇರೋದಿಲ್ಲ. ಅದು ಸಹ ಒನ್ ಆಫ್ ದ ರೀಸನ್ ಇರಬಹುದು. ಒಂದು ಬ್ರೆಸ್ಟ್ ಸ್ವಲ್ಪ ದೊಡ್ಡದು, ಇನ್ನೊಂದು ಬ್ರೆಸ್ಟ್ ಸ್ವಲ್ಪ ಚಿಕ್ಕದಾಗಿ ಕಾಣ್ತಾ ಇರಬಹುದು. ಈ ಡಯಾಬಿಟಿಕ್ ಮ್ಯಾಸ್ಟೋಪತಿ ಬಹಳ ವರ್ಷಗಳಿಂದ ಅಥವಾ ಬಹಳ ದಿನಗಳಿಂದ ನೀವು ಈ ಇನ್ಸುಲಿನ್ ಅನ್ನ ಯೂಸ್ ಮಾಡ್ತಾ ಇದ್ದಾಗ ಕೆಲವೊಮ್ಮೆ ಅಂತ ಮಹಿಳೆಯರಲ್ಲಿ ಈ ಸ್ತನಗಳಲ್ಲಿ ಕೆಲವೊಂದು ಗಂಟಿನ ತರ ಅವರಿಗೆ ಫೀಲ್ ಆಗ್ತಾ ಇರುತ್ತೆ. ಅವರಿಗೆ ಒಂದು ಸ್ತನ ಇನ್ನೊಂದು ಸ್ತನಕ್ಕಿಂತ ಸ್ವಲ್ಪ ದೊಡ್ಡದಾಗಿ ಕಾಣ್ತಾ ಇರಬಹುದು.
ಕೆಲವೊಮ್ಮೆ ಈ ಸ್ತನಗಳಲ್ಲಿ ಕ್ಯಾನ್ಸರ್ ಇಲ್ಲದೆ ಇರುವಂತ ಗಡ್ಡೆಗಳು ಸಹ ಬರ್ತಾ ಇರ್ತವೆ, ಲೈಕ್ ಫೈಬ್ರೋ ಎಡಿನೋಮಾ ಅಥವಾ ಫೈಬ್ರೋಸಿಸ್ಟಿಕ್ ಡಿಸೀಸ್ ಅಂತ ಏನು ಹೇಳ್ತಾ ಇರ್ತಾರೆ. ಆವಾಗ್ಲೂ ಸಹ ಈ ಸ್ತನಗಳು ಸ್ವಲ್ಪ ದೊಡ್ಡದಾದಂತ ಕಾಡ್ತಾ ಇರ್ಬೋದು, ಒಂದು ಸ್ತನ ಸ್ವಲ್ಪ ದೊಡ್ಡದಾಗಿ ಕಾಡ್ತಾ ಇರ್ಬೋದು ಎರಡನೇದಕ್ಕಿಂತ. ಸೊ ಇದು ಸಹ ಕೆಲವೊಂದು ನಾನ್ ಕ್ಯಾನ್ಸರಸ್ ಟ್ಯೂಮರ್ಸ್ ಇರ್ತವೆ, ಅದರಿಂದನೂ ಸಹ ಈ ತರ ವೇರಿಯೇಷನ್ ಬರ್ತಾ ಇರಬಹುದು. ಸೊ ಇವೆಲ್ಲ ಹೇಳಿದಂತ ಫ್ಯಾಕ್ಟರ್ಸ್ ಗಳಿಂದ ಈ ಸ್ತನಗಳ ಸೈಜ್ ವೇರಿ ಆಗ್ತಾ ಇರಬಹುದು. ಯಾವಾಗ ನೀವು ನಿಮ್ಮ ಡಾಕ್ಟರ್ ಅನ್ನ ಭೇಟಿ ಆಗ್ಬೇಕು, ಸಪೋಸ್ ನೀವು ಸ್ವಲ್ಪ ದಿನದಲ್ಲಿಯೇ ಈ ತರ ಚೇಂಜಸ್ ಅನ್ನ ನೋಡ್ತಾ ಇದ್ದೀರಾ, ಮೊದಲೆಲ್ಲ ನಿಮ್ಮ ಸೈಜ್ ಅಥವಾ ಸಿಮೆಟ್ರಿ ಕರೆಕ್ಟ್ ಆಗಿತ್ತು, ಬಟ್ ಸಡನ್ ಆಗಿ ನಿಮ್ಗೆ ಅನಿಸ್ತಾ ಇದೆ ಒಂದು ಸ್ತನ ಸ್ವಲ್ಪ ದೊಡ್ಡದಾಗ್ಬಿಟ್ಟಿದೆ ಅಂತ ಅಂದಾಗ ನೀವು ಆವಾಗ ನಿಮ್ಮ ಡಾಕ್ಟರ್ ಅನ್ನ ಭೇಟಿ ಆಗ್ಬೇಕು. ಸಪೋಸ್ ನಿಮ್ಮ ಸ್ತನಗಳಲ್ಲಿ ಈ ತರ ಯಾವುದೇ ಒಂದು ದಪ್ಪಗಿನ ಏರಿಯಾ ಅಥವಾ ಒಂದು ಥಿಕ್ಕಂಡ್ ಏರಿಯಾ ನಿಮ್ಗೆ ಫೀಲ್ ಆಗ್ತಾ ಇದೆ, ಅಥವಾ ನಿಮ್ಮ ಸ್ತನಗಳಲ್ಲಿ ಈ ತರ ಡಿಂಪ್ಲಿಂಗ್ ಬೀಳ್ತಾ ಇದೆ, ಈ ತರ ಡಿಂಪಲ್ ತರ ಇಲ್ಲಿ ಒಂದು ಏರಿಯಾ ಕಾಣಿಸ್ತಾ ಇದೆ ನಿಮ್ಗೆ, ಅಥವಾ ನಿಮ್ಮ ಈ ಮೊಲೆ ತೊಟ್ಟಿನ ಸುತ್ತಲೂ ನಿಪ್ಪಲಿನ ಸುತ್ತಲೂ ಈ ತರ ಕ್ರಸ್ಟಿಂಗ್ ಆಗ್ತಾ ಇದೆ, ಅಥವಾ ನಿಮ್ಮ ಸ್ತನಗಳಲ್ಲಿ ಯಾವುದೇ ಒಂದು ಏರಿಯಾ ತುಂಬಾ ನಿಮ್ಗೆ ಬಿಸಿ ಅನಿಸ್ತಾ ಇದೆ ಅಥವಾ ತುಂಬಾ ಕೆಂಪಗಾಗಿದೆ ಅಂದಾಗ ಸಹ ನೀವು ನಿಮ್ಮ ಡಾಕ್ಟರ್ ಅನ್ನ ಭೇಟಿ ಆಗ್ಬೇಕು. ಈ ತರ ಒಂದು ಯಾವುದೇ ತರದ ಹೊಸ ದ್ರವ ನಿಮ್ಮ ಈ ಮೊಲೆ ತೊಟ್ಟಿನಿಂದ ಬರ್ತಾ ಇದೆ, ಅದು ರಕ್ತ ಮಿಶ್ರಿತ ದ್ರವ ಇರ್ಬೋದು ಅಥವಾ ಯಾವುದೇ ಒಂದು ಫ್ಲೂಯಿಡ್ ಬರ್ತಾ ಇದೆ, ಪಸ್ ಆಗಿರ್ಬೋದು ಎಕ್ಸೆಟ್ರಾ, ಡೆಫಿನೆಟ್ಲಿ ನಿಮ್ಮ ಡಾಕ್ಟರ್ಗೆ ತೋರಿಸ್ಬೇಕು. ಏನಾದ್ರೂ ಒಂದು ಹೊಸ ಹುಣ್ಣು ಅಥವಾ ಏನಾದ್ರೂ ಸೋರ್ಸ್ ಎದ್ದಾಗ, ಎಲ್ಲಾದ್ರೂ ಒಂದು ಸ್ವೆಲ್ಲಿಂಗ್ ಅಥವಾ ಬಂಪ್ಸ್ ಬಂದಾಗ, ಅಥವಾ ಬಹಳ ನಿಮ್ಮ ರಕ್ತನಾಳಗಳು ಬಹಳ ಪ್ರಾಮಿನೆಂಟ್ ಆಗಿ ಕಾಣಿಸ್ತಾ ಇದಾವೆ, ನಿಮ್ಮ ವೇನ್ಸ್ ಬಹಳ ಪ್ರಾಮಿನೆಂಟ್ ಆಗಿ ಕಾಣಿಸ್ತಾ ಇದ್ದಾವೆ, ಅಥವಾ ಈ ಮೊಲೆ ತೊಟ್ಟು ಒಳಗಡೆ ಹೋಗ್ಬಿಟ್ಟಿದೆ ಸಂಕನ್ ನಿಪ್ಪಲ್, ಅಥವಾ ಹೊಸ ಏನಾದ್ರೂ ನಿಮ್ಗೆ ಒಂದು ಶೇಪ್ ತರ ಅಥವಾ ಹೊಸದೇನಾದ್ರೂ ಒಂದು ಗಂಟು ದಪ್ಪಗಿನ ಏರಿಯಾ ಫೀಲ್ ಆಗ್ತಾ ಇದೆ, ಅಥವಾ ನಿಮ್ಗೆ ನಿಮ್ಮ ಈ ಮೊಲೆಯ ಚರ್ಮ ಏನಿದೆ ಅದು ಈ ಆರೆಂಜಿನ ಚರ್ಮ, ಆರೆಂಜ್ ಪೀಲ್ ತರ ಕಾಣಿಸ್ತಾ ಇದೆ, ಈ ತರ ತೂತಾಗಿ ನಿಮ್ಗೆ ಈಗ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗಿದೆ, ಅಥವಾ ನಿಮ್ಗೆ ಯಾವ್ದಾದ್ರೂ ಒಂದು ಗಟ್ಟಿಯಾಗಿರುವಂತಹ ಒಂದು ಲಂಪ್ ಅಥವಾ ಗಡ್ಡೆ ಫೀಲ್ ಆದ್ರೆ ನೀವು ಯಾವುದೇ ಕಾರಣಕ್ಕೂ ಅದನ್ನ ಇಗ್ನೋರ್ ಮಾಡಬಾರ್ದು. ಒಂದ್ಸಲ ನಿಮ್ಮ ಡಾಕ್ಟರ್ನ ಭೇಟಿಯಾಗಿ ಅದನ್ನ ಎಕ್ಸಾಮಿನ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. So thank you so much for watching the video. Please like, share and subscribe the channel. Thank you.